ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ರಾತ್ರೋರಾತ್ರಿ ನೆಲಸಮ ಆಗಿತ್ತು. ಈಗ ಅದೇ ಜಾಗವನ್ನು ಸರ್ಕಾರ ಈಗ ಮುಟ್ಟುಗೋಲು ಹಾಕೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಮ್ಮ ಜೊತೆ ಮಾತನಾಡೋದಕ್ಕೆ ನಟ ಮತ್ತು ವಿಷ್ಣುವರ್ಧನ್ ಅವರ ಅಳಿಯ ನಟ ಅನಿರುದ್ಧ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಸರ್, ಈಗ ಸರ್ಕಾರ ಈ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಈಗ ನಿರ್ಧಾರ ಆಗಿರ್ತಕ್ಕಂಥದ್ದು, ಡಿ ಸಿಗೆ ಪತ್ರವನ್ನು ಬರೆದಿದ್ದಾರೆ. ಸೊ ನಿಮ್ಮ ಒಂದು ಫಸ್ಟ್ ರಿಯಾಕ್ಷನ್ ಏನು ಸರ್? ಇದು ತುಂಬ ಸಂತೋಷ ಇದೆ. ನಮಗಿದು ಮೊದಲೇ ಗೊತ್ತಿತ್ತು ವಶಪಡಿಸ್ಕೋಬಹುದು ಅಂತ. ಹಾಗಾಗಿ ಆ ನಿಟ್ಟಲ್ಲಿ ನಾವು 6.5 ವರ್ಷ ಸತತ ನಿರಂತರ ಪ್ರಯತ್ನ ಪಟ್ವಿ. ಆದರೆ ಅದು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ. ಆದರೆ ಈಗ ಅದು ಆಗಿರೋದು ನಿಜಕ್ಕೂ ತುಂಬ ಸಂತೋಷಕರ ವಿಚಾರ. ಏನು ಅಂತಂದರೆ ಈಗ ಆ ಜಾಗದಲ್ಲಿ, ಅಭಿಮಾನ್ ಸ್ಟುಡಿಯೋಲ್ಲಿ ಜಾಗದಲ್ಲಿ ಅಪ್ಪ ಅವರ ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ, ಅಲ್ಲಿ ಮಂಟಪ ಏನಿತ್ತು ಅದು ಭಾರತೀಯಮ್ಮವರೇ ಕಟ್ಟಿಸಿದ್ದು. ಅದು ಮತ್ತೆ ನಿರ್ಮಾಣ ಆಗಬೇಕು. ಜೊತೆಗೆ ಒಂದು 10 ಗುಂಠೆ ಜಾಗ ಅಂತಂದರೆ ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ಬಂದು ಹೋಗೋದಕ್ಕೆ, ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಒಂದು ಜಾಗ, ಅದು ಒಂದು 10 ಗುಂಠೆ ಜಾಗ. ಅದು ಸರ್ಕಾರ ಅಭಿಮಾನಿಗಳಿಗೋಸ್ಕರ ಅದು ಒಂದು ಅನುಮತಿ ಕೊಡಬೇಕು ಅಂತ ನಾನು ಮತ್ತು ಅಂದರೆ ಭಾರತೀಯಮ್ಮ ಮತ್ತು ನಾವು ಅಭಿಮಾನಿಗಳ ಪರವಾಗಿ ಹೋಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು ಸರಿ ಅಂದರೆ ಈಗ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಆ 20 ಎಕರೆ ಜಮೀನನ್ನು, ಸೊ ಈಗ ನಿಮ್ಮ ಮನವಿಗೆ ಸರ್ಕಾರ ಸ್ಪಂದಿಸುತ್ತಾ ಅಂತ ಏನಾದರೂ ನಂಬಿಕೆ ಇದೆಯಾ ಸರ್? ಭರವಸೆ ಇದೆ. ಯಾಕಂತಂದರೆ ಸರ್ಕಾರಕ್ಕೆ ಗೊತ್ತಿದೆ ಈಗಾಗಲೇ ಅದು ತೆರವುಗೊಂಡಾದ ಮೇಲೆ ಅಭಿಮಾನಿಗಳು ಎಷ್ಟು ಬೇಸರ ಪಡ್ಕೊಂಡಿದ್ದು, ಸಂಕಟ ಪಡ್ಕೊಂಡಿದ್ದು. ಹಾಗಾಗಿ ಈ ಒಂದು ಅನುಮತಿ ಕೊಡೋದ್ರಿಂದ ಸರ್ಕಾರಕ್ಕೇ ಒಂದು ಒಳ್ಳೆಯ ಹೆಸರು ಬರುತ್ತೆ. ಹಾಗಾಗಿ ಇದು ಒಂದು ಸ್ಮಾರಕ ಕಟ್ಟೋದಕ್ಕೆ, ಸ್ಮಾರಕ ಸರ್ಕಾರ ಕಟ್ಟೋ ಅವಶ್ಯಕತೆ ಇಲ್ಲ, ಅದು ನಾವೇ ಕಟ್ಕೊಳ್ತೀವಿ, ನಾವು ಅಭಿಮಾನಿಗಳು ನಾವೇ ಕಟ್ಕೊಳ್ತೀವಿ ಅದನ್ನು. ಆದರೆ ಒಂದು 10 ಗುಂಠೆ ಜಾಗ ಇದಕ್ಕೋಸ್ಕರ ಹೋಗಿ ಬರೋದಕ್ಕೆ, ಅಭಿಮಾನಿಗಳು ಬಂದು ಹೋಗೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ಒಂದು ಅನುಮತಿ ಕೊಡಬೇಕು ಅಂತ ಅಭಿಮಾನಿಗಳ ಪರವಾಗಿ ಕೇಳ್ಕೊತೀವಿ. ಜೊತೆಗೆ ಅದು ಕೊಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ನಮಗಿದೆ ಸರ್. ಈಗ ಅಂದರೆ ಈ ಜಾಗನ ಅಂದರೆ ಮುಟ್ಟುಗೋಲು ಹಾಕೋತಾರೆ ಅನ್ನೋದೊಂದು ಸೂಚನೆ ಅಂದರೆ ಹಿಂದೆ ನಿಮಗೆ ಸಿಕ್ಕಿತ್ತು ಅಂತ ಒಂದು ಮಾತು ಹೇಳಿದ್ರಿ. ಸೊ ಅದಕ್ಕೇನಾದರೂ ಈ ಮೈಸೂರಿಗೆ ಸ್ಥಳಾಂತರ ಮಾಡುವಂಥ ಏನಾದರೂ ಪ್ಲ್ಯಾನ್ ಮಾಡಿದ್ರಾ ಹೇಗೆ ಅಂತ ಸರ್ ಈ ಸ್ಮಾರಕನ? ಇಲ್ಲ, ಇದು ವಶಪಡಿಸ್ಕೋಬಹುದು ಅಂತ ಇತ್ತು. ಆದರೆ ಅದು 6.5 ವರ್ಷ ಪ್ರಯತ್ನ ಪಟ್ಟರು, ಅದು ವಶಪಡಿಸ್ಕೊಳ್ಳೋಕ್ಕಾಗಲಿಲ್ಲ. ಬಾಲಣ್ಣ ಅವ್ರ ಕುಟುಂಬ ಜೊತೆಯಲ್ಲೂ ಸಾಕಷ್ಟು ಬಾರಿ ಚರ್ಚೆಗಳು ಆಯಿತು, ಎಲ್ಲ ರೀತಿಯ ಪ್ರಯತ್ನಗಳು ಆದವು. ಆದರೂ ಕೂಡ ಅದು ಆಗಲಿಲ್ಲ. ನ್ಯಾಯಾಲಯಕ್ಕೂ ಹೋದ್ವಿ. ನಾನು ಅಡ್ವೊಕೇಟ್ ಜನರಲ್ ಅವರನ್ನು ಸಾಕಷ್ಟು ಬಾರಿ ಈ ಒಂದು ವಿಚಾರವಾಗಿ ಭೇಟಿ ಮಾಡಿದ್ದೀನಿ. ಸುಮಾರು ಮಂತ್ರಿಗಳು ಅಥವಾ ನಮ್ಮ ಅಧಿಕಾರಿಗಳನ್ನು ನಾವು ಭೇಟಿ ಮಾಡಿದ್ದೀವಿ. ಆದರೂ ಅದು ಆಗಲಿಲ್ಲ. ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು 4.5 ವರ್ಷಗಳ ಆದ ಮೇಲೆ ನಮಗೆ ಹೇಳಿದ್ರು, ಇಲ್ಲಿ ಆಗ್ತಾನೇ ಇಲ್ಲ, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಇಲ್ಲಿ ಆಗ್ತಾ ಇಲ್ಲ, ಬೇರೆ ಕಡೆ ಏನಾದರೂ ಸ್ಮಾರಕ ಮಾಡೋ ಥರ ಇದ್ದರೆ ಸರ್ಕಾರ ಸಾಥ್ ಕೊಡುತ್ತೆ, ಯೋಚನೆ ಮಾಡಿ ಅಂತ ಹೇಳಿದ್ರು. ಆದರೆ ನಾವು ಮತ್ತೆ 2 ವರ್ಷ ಕಾದ್ವಿ. ಯಾಕಂತಂದರೆ ಅಭಿಮಾನಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅಭಿಮಾನಿಗಳು ಹೇಳಿದ್ರು, ನಾವು ಪ್ರಯತ್ನ ಪಡ್ತೀವಿ, ಇಲ್ಲೇ ಆಗಬೇಕು, ಇಲ್ಲೇ ಅದು ಸ್ಮಾರಕ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ. ಹಾಗಾಗಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಅವರು ಸಮಯ ಕೇಳಿದ್ರು. ನಾವು 2 ವರ್ಷನೇ ಕಾದ್ವಿ. ಆದರೂ ಕೂಡ ಇಲ್ಲಿ ಒಂದು ಹೆಜ್ಜೆ ಕೂಡ ಮುಂದೆ ಹೋಗೋ ಥರ ಇರಲಿಲ್ಲ. ಜೊತೆಗೆ ಒಂದು ಸಲ ಬಾಲಣ್ಣವ್ರ ಮಗ ಗಣೇಶ್ ಅವರು ಮಾಧ್ಯಮದ ಮುಂದೆ ಕೂತ್ಕೊಂಡು ತುಂಬ ಕೆಟ್ಟದಾಗಿ ಏನೇನೋ ಮಾತಾಡಿದ್ರು. ಹಾಗಾಗಿ ಭಾರತೀಯಮ್ಮವರು ತುಂಬ ಬೇಸರ ಪಡ್ಕೊಂಡು, ಇಲ್ಲ, ಈ ಥರದ್ದೆಲ್ಲ ಎಲ್ಲಿ ಆಗ್ತಾ ಇದೆಯೋ ಅಲ್ಲಿ ನಮ್ಮ ಯಜಮಾನರು ಇರಲ್ಲ, ಹಾಗಾಗಿ ಇದು ಜಾಗ ಬೇಡ, ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಸೂಚಿಸ್ತಾನೇ ಇದ್ದಾರೆ, ಬೇರೆ ಕಡೆ ಹೋಗಿ ಇಲ್ಲೇ ನಾವು ಪ್ರಯತ್ನ ಪಡ್ತಾ ಇದ್ದರೆ ಒಂದು ಇಲ್ಲಿ ಯಾವ ಲಕ್ಷಣಗಳೂ ಕಾಣಿಸ್ತಾ ಇಲ್ಲ, ಜೊತೆಗೆ ಒಂದು ಅವಮಾನಗಳ ಮೇಲೆ ಅವಮಾನಗಳು ಆಗ್ತಾನೇ ಇವೆ. ಹಾಗಾಗಿ ಇಲ್ಲಿರೋದು ಬೇಡ, ನಾವು ಬೇರೆ ಕಡೆ ಹೋಗೋಣ ಅಂತ ಬೆಂಗಳೂರಲ್ಲೇ ಒಂದಿಷ್ಟು ಜಾಗಗಳು ಆದವು. ಅಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ನಾವು ಎದುರಿಸೋದು. ಕೊನೆಗೆ ಮೈಸೂರಲ್ಲಿ ಹೋದ್ವು, ಅಲ್ಲೂ ಕೂಡ ಇದು 3ನೇ ಜಾಗ. ಇದು ಆ 3ನೇ ಜಾಗದಲ್ಲೂ ಕೂಡ ಸಮಸ್ಯೆ ಇತ್ತು. ಆದರೆ ಕೊನೆಗೆ ಅದು ಒಂದು ಹಂತಕ್ಕೆ ಅದು ಒಂದು ಬಗೆಹರಿದು ಅಲ್ಲಿ ಈಗ 2.5 ವರ್ಷನೇ ಆಯಿತು. ಈಗ ಸ್ಮಾರಕ ಕಟ್ಟಿದ್ದೀವಿ. 5 ಎಕರೆ ಜಾಗದಲ್ಲಿ ಅದು ಸ್ಮಾರಕ ಕಟ್ಟಿದ್ದೀವಿ.
ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದರ ಹಿಂದೆ ಸಾಕಷ್ಟು ಶ್ರಮ ಇದೆ ನಮ್ಮದು. ನಾವು ತುಂಬ ಶ್ರದ್ಧೆಯಿಂದ ಇದರ ಹಿಂದೆ ಕೆಲಸ ಮಾಡಿದ್ದೀವಿ. ಇದನ್ನು ನಾನು ದುರಹಂಕಾರದಿಂದ ಹೇಳ್ತಾ ಇಲ್ಲ, ಆದರೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಶ್ರದ್ಧೆಯಿಂದ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ಯಾರೂ ಕೂಡ ಮನಸ್ತಾಪ ಮಾಡ್ಕೋಬೇಡಿ. ಇಲ್ಲಿ ಆಗೋದೇ ಇಲ್ಲ ಅಂದ ಮೇಲೆ ನಾವು ಬೇರೆ ಕಡೆ ಹೋಗಿದ್ದೀವಿ ವಿನಃ ನಾವು ನಾವಾಗೇ ನಮಗೆ ಮನಸ್ಸಿಗೆ ಬಂತು ನಾವು ಬೇರೆ ಕಡೆ ಹೋಗ್ತೀವಿ ಅಂತ ನಾವು ಹೋಗಿದ್ದಲ್ಲ. ಈ ಬಾಲಣ್ಣ ಅವ್ರ ಕುಟುಂಬದ ಬಗ್ಗೆ ಏನು ಹೇಳಕ್ಕೆ ಹೋಗ್ತೀವಿ? ಈಗ ಈ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು, ಈಗ ಈ ಬಗ್ಗೆ ಬಾಲಣ್ಣ ಕುಟುಂಬದವ್ರ ಬಗ್ಗೆ ನೀವು? ಇದು ದುರಂತ ಇದು. ಯಾಕಂತಂದರೆ ಬಾಲಣ್ಣ ಅವ್ರ ಬಗ್ಗೆ ನಮ್ಮೆಲ್ರಿಗೂ ತುಂಬ ತುಂಬ ಗೌರವ ಇದೆ. ಅವರ ಒಂದು ಅಭಿಲಾಷೆ ಇತ್ತು, ಒಂದು ಕನಸಿತ್ತು, ಇಲ್ಲಿ ಒಂದು ಸ್ಟುಡಿಯೋ ಮಾಡಬೇಕು ಅಂತ. ಆ ನಿಟ್ಟಲ್ಲಿ ಅವರು ಸರ್ಕಾರದಿಂದ ಜಾಗ ತೊಗೊಂಡಿದ್ರು. ಅಭಿಮಾನ್ ಸ್ಟುಡಿಯೋ ಆದರೂ ಕೂಡ ಅದರ ಒಂದು ಅಭಿವೃದ್ಧಿ ಆಗೇ ಇಲ್ಲ. ಅದು ದುರಂತ. ಜೊತೆಗೆ ಬಾಲಣ್ಣವ್ರ ಮಕ್ಕಳಿಗೆ ಅಂತಂದರೆ ಸರ್ಕಾರ 2009ಕ್ಕೆ ಅಪ್ಪ ಅವರ ಅಲ್ಲಿ ಅಂತ್ಯ ಸಂಸ್ಕಾರ ನಡೆದ ಮೇಲೆ ಅಲ್ಲಿ ಸ್ಮಾರಕ ಕಟ್ತೀವಿ, ಆ 2 ಎಕರೆ ಜಾಗಕ್ಕೆ 2 ಕೋಟಿ ಮಂಜೂರು ಮಾಡಿತ್ತು. ಆ ದುಡ್ಡು ಕೂಡ ಅವ್ರಿಗೆ ಸಿಕ್ಕಿಲ್ಲ, ಜಾಗ ಕೂಡ ಹೋಗಿದೆ. ಅವರ ಒಂದು ಜಾಗದಲ್ಲಿ ಅಪ್ಪ ಅವರ ಸ್ಮಾರಕ ಆಗಿದ್ದಿದ್ದರೆ ಅವ್ರಿಗೆ ಒಂದು ಹೆಸರು ಕೂಡ ಬಂದಿರೋದು. ಆ ಹೆಸರು ಕೂಡ ಬಂದಿಲ್ಲ. ಅಭಿಮಾನ್ ಸ್ಟುಡಿಯೋ ಅಂತಂದರೆ ಅವರ ತಂದೆ ಒಂದು ಕನಸೇನಿತ್ತು ಅದು ಕೂಡ ಅಭಿವೃದ್ಧಿಗೊಂಡಿಲ್ಲ. ಹಾಗಾಗಿ ಇದೊಂದು ದುರಂತ. ಸುದೀಪ್ ಅವರು ಈಗೆಲ್ಲ ಮೊನ್ನೆ ನೆಲಸಮ ಏನಾಯಿತು, ಅದಾದಮೇಲೆ ಸುದೀಪ್ ಅವರು ಕೂಡ ಈಗ ಇದನ್ನು ಮಾಡಿ ಬೇಸರಗೊಂಡರು. ಜೊತೆಗೆ ಅವರು ಒಂದು ಅರ್ಧ ಎಕರೆ ಜಾಗವನ್ನು ಕೆಂಗೇರಿ ಬಳಿ ಮಾಡಿ ಅಲ್ಲಿ ಒಂದು ಅಭಿಮಾನಿಗಳಿಗೆ ಒಂದು ದರ್ಶನ ಕೇಂದ್ರವನ್ನು ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ರು. ಸೊ ಆ ಒಂದು ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ, ಮತ್ತು ನೀವೇನಾದರೂ ಮಾತಾಡಿದ್ರೆ ಅಥವಾ ಅವ್ರು ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಮಾತಾಡಿದ್ರೆ? ಇಲ್ಲ, ಮಾತಾಡಿಲ್ಲ. ಆದರೆ ಅವರು ನಮ್ಮ ಹತ್ರ ಮಾತಾಡಿಲ್ಲ, ನಾವು ಅವ್ರ ಹತ್ರ ಮಾತಾಡಿಲ್ಲ. ಆದರೆ ನಮಗೆ ಸಂತೋಷ ಇದೆ. ಯಾಕಂತಂದರೆ ಅಪ್ಪವರ ಪುತ್ಥಳಿನ ಸಾಕಷ್ಟು ಅಭಿಮಾನಿಗಳು ಅವರವರ ಬಡಾವಣೆಯಲ್ಲಿ ನಿಲ್ಲಿಸಿದ್ದಾರೆ. ನಮ್ಗೆ ತುಂಬ ಸಂತೋಷ ಇದೆ. ಅವ್ರ ಹೆಸರಲ್ಲಿ ಯಾರೇ ಏನೇ ಮಾಡಿದ್ರು ಕೂಡ ಅದರ ಜೊತೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ರು ನಮ್ಗೆ ತುಂಬ ಸಂತೋಷ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನಟ ಅನಿರುದ್ಧ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.